ಮಂಚೂರಿ ನಿಷೇಧ. ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ಸ್ಯಾಂಪಲ್ ಕಲೆಕ್ಟ್ ಅನ್ನ ಕೂಡ ಈಗಾಗಲೇ ಮಾಡಲಾಗಿದೆ. 171 ಗೋಬಿ ಮಂಚೂರಿ ಸ್ಯಾಂಪಲ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಲಾಗಿತ್ತು. ಕಾಟನ್ ಕ್ಯಾಂಡಿಯ 100ಕ್ಕೂ ಅಧಿಕ ಸ್ಯಾಂಪಲ್ ಪರೀಕ್ಷೆಗೆ ನೀಡಲಾಗಿತ್ತು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಂದಿರುವಂತಹ 100 ರಿಸಲ್ಟ್ ಅಲ್ಲಿ ಏನಾಗಿದೆ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ರಾಜ್ಯಾದ್ಯಂತ ಮಾರಾಟ ಮಾಡ್ತಾ ಇರುವಂತಹ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯನ್ ಮಾದರಿಗಳಲ್ಲಿ ಆರೋಗ್ಯಕ್ಕೆ ಮಾರಕವಾದಂತಹ ಅಂಶ ಹಾಗೂ ಬಳಕೆಯ ಬಣ್ಣ ಸೇರಿದಂತೆ ವ್ಯಸನಕಾರಿ. ಇನ್ನು ದಿನೇಶ್ ಗುಂಡೂರಾವ್ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಹೋಗೋಣ. ಆ ಕಾರಣದಿಂದ ಇಂಥ ಪ್ರಕರಣಗಳನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಯಾರೇ ಈ ತರ ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಅಂಥವ್ರ ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೇಸ್ಗಳನ್ನು ಮಾಡುವಂಥದ್ದು. ಎರಡು ಪದಾರ್ಥಗಳ ಮೇಲೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಇದರ ಬಗ್ಗೆ ಒಂದು ರೀತಿ ಮಾಹಿತಿ ಇರೋದ್ರಿಂದ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಒಂದು ಅದನ್ನು ಒಂದು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ ಕೆಲವು ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಮಂಚೂರಿಯಂದು 171 ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು. ಕೆಮಿಕಲ್ಸ್ ಏನಿರ್ತದೆ ಅದು ಕಾನೂನಿನ ಪ್ರಕಾರ ಅದು ಉಪಯೋಗ ಮಾಡದೇ ಇರತಕ್ಕಂಥ ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದು ಅದರಿಂದನೂ ಕೂಡ ಅದರ ಒಂದು ಉಪಯೋಗದಿಂದ ಆಹಾರದಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥದ್ದು ಕೂಡ ಒಂದು ಅಂಶ. ಆದ್ದರಿಂದ ನಮ್ಮ ಆಯುಕ್ತರು ಬಂದಾಗ, ಶ್ರೀನಿವಾಸ್ ಅವರು ಬಂದ ನಂತರ ನಾವು ಇದರ ಬಗ್ಗೆ ಒಂದು ತಾವು ಎಲ್ಲ ಕಡೆ ಒಂದು ಪ್ರಯೋಗವನ್ನು ಮಾಡಬೇಕು, ಎಲ್ಲ ಕಡೆ ಹೋಗಿ ಸರ್ವೆಯನ್ನು ಮಾಡಿಸಿ ಯಾವ್ಯಾವ ರೀತಿಯಾಗಿ ಇದರ ದುಷ್ಪರಿಣಾಮ ಏನು ಆಗ್ತಾ ಇದೆ ಅಂತ ಅಥವಾ ಯಾವ ಪರಿಸ್ಥಿತಿ ಇದೆ ತಿಳ್ಕೊಳ್ಬೇಕು ಅಂತ ಹೇಳಿ ನಾವು ಅವರಿಗೆ ಇದನ್ನು ಒಂದು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಏನು ವಿಶೇಷವಾಗಿ 2 ಪದಾರ್ಥಗಳ ಮೇಲೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಇದರ ಬಗ್ಗೆ ಒಂದು ರೀತಿ ಮಾಹಿತಿ ಇರೋದ್ರಿಂದ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಒಂದು ಅದನ್ನು ಒಂದು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ ಕೆಲವು ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಮಂಚೂರಿಯಂದು 171 ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು. ಕೆಮಿಕಲ್ಸ್ ಏನಿರ್ತದೆ ಅದು ಕಾನೂನಿನ ಪ್ರಕಾರ ಅದು ಉಪಯೋಗ ಮಾಡದೇ ಇರತಕ್ಕಂಥ ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದು ಅದರಿಂದನೂ ಕೂಡ ಅದರ ಒಂದು ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ನಿಷೇಧವನ್ನ ಮಾಡಲಾಗಿದೆ ಅನ್ನುವಂತಹ ಲೇಟೆಸ್ಟ್ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಸಾಕಷ್ಟು ಮಾರಕವಾದಂತಹ ಅಂಶಗಳು ಇತ್ತು, ಇದರಿಂದ ಹಲವು ಕಾಯಿಲೆಗಳು ಕೂಡ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನ ನಿಷೇಧ ಮಾಡಲಾಗಿರುವಂತದ್ದು. 107ಕ್ಕೂ ಅಧಿಕ ಸ್ಯಾಂಪಲ್ ಪರೀಕ್ಷೆಗೆ ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇನ್ನು ಮುಂದೆ ಕಾಟನ್ ಕ್ಯಾಂಡಿ ಮಾರಾಟ ಮಾಡುವಂತಿಲ್ಲ, ಕಾಟನ್ ಕ್ಯಾಂಡಿ ನಿಷೇಧವನ್ನ ಮಾಡಿದೆ ರಾಜ್ಯ ಸರ್ಕಾರ. ಚರ್ಚೆ ಮಾಡಿದಾಗ ಅವರು ಕೆಮಿಕಲ್ಸ್ ಏನಿರ್ತದೆ ಅದು ಕಾನೂನಿನ ಪ್ರಕಾರ ಅದು ಉಪಯೋಗ ಮಾಡದೇ ಇರತಕ್ಕಂಥ ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದು ಅದರಿಂದನೂ ಕೂಡ ಅದರ ಒಂದು ಉಪಯೋಗದಿಂದ ಆಹಾರದಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥದ್ದು ಕೂಡ ಒಂದು ಅಂಶ. ಆದ್ದರಿಂದ ನಮ್ಮ ಆಯುಕ್ತರು ಬಂದಾಗ, ಶ್ರೀನಿವಾಸ್ ಅವರು ಬಂದ ನಂತರ ನಾವು ಇದರ ಬಗ್ಗೆ ಒಂದು ತಾವು ಎಲ್ಲ ಕಡೆ ಒಂದು ಪ್ರಯೋಗವನ್ನು ಮಾಡಬೇಕು, ಎಲ್ಲ ಕಡೆ ಹೋಗಿ ಸರ್ವೆಯನ್ನು ಮಾಡಿಸಿ ಯಾವ್ಯಾವ ರೀತಿಯಾಗಿ ಇದರ ದುಷ್ಪರಿಣಾಮ ಏನು ಆಗ್ತಾ ಇದೆ ಅಂತ ಅಥವಾ ಯಾವ ಪರಿಸ್ಥಿತಿ ಇದೆ ತಿಳ್ಕೊಳ್ಬೇಕು ಅಂತ ಹೇಳಿ ಇದಕ್ಕೆ ನಮ್ಮ ಇಲಾಖೆಯವರು, ನಮ್ಮ ಫುಡ್ ಸೇಫ್ಟಿ ಇಲಾಖೆಯವರು ಇದನ್ನು ಮಾಡ್ತಾ ಇದ್ದಾರೆ. ಮುಂದೆನೂ ಕೂಡ ಇದರ ಬಗ್ಗೆ ತೀವ್ರವಾದಂಥ ರೀತಿಯಲ್ಲಿ ಬರೀ ಗೋಬಿ ಮಂಚೂರಿಯನ್ ಒಂದೇ ಅಲ್ಲ,
ಬೇರೆ ಬೇರೆ ಇನ್ನೆಲ್ಲ ಪದಾರ್ಥಗಳು ಯಾವ ಈ ಥರದ ಒಂದು ಕಾನೂನು ಬಾಹಿರವಾದಂಥ ಕೆಮಿಕಲ್ಸನ್ನು ಉಪಯೋಗ ಮಾಡೋದಕ್ಕೆ ನಿಷೇಧ ಇರತಕ್ಕಂಥದ್ದನ್ನು ಏನಾದರೂ ಕಂಡು ಬಂದರೆ ಅಂಥ ಯಾರೇ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಜನರ ಮೇಲೆ ಮಾಡೋಕ್ಕೆ ಶುರು ಮಾಡೋದು. ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ ಕೆಲವು ಸ್ಟ್ರೀಟ್ ವೆಂಡರ್ಸೇ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ಏನು ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಮಂಚೂರಿ ಈಗ ನಾವು ನಮ್ಮ ಕಡೆಯಿಂದ ಇದನ್ನು ಉಪಯೋಗ ಮಾಡಬಾರ್ದು ಅಂತ ಇವು ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎರಡನೇದು, ನಾವೆಲ್ಲ ಕಡೆ ಇದನ್ನು ನಾವು ಮುಂದೆನೂ ಕೂಡ ಸರ್ವೆಗಳನ್ನು ಮಾಡ್ತಾ ಹೋಗ್ತೀವಿ. ಯಾರ್ಯಾರು ಇದರಲ್ಲಿ ಗೊತ್ತಾಗ್ತದೆ ಅಂಥವ್ರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿ. ಕಾನೂನು ಪ್ರಕಾರ ಏನಿದೆ ಅದನ್ನು ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಕ್ಕೂ ಸಾಧ್ಯತೆಗಳಿರ್ತದೆ. ಆಮೇಲೆ ಅವ್ರಿಗೆ ಜೈಲ್ ಶಿಕ್ಷೆ, ದಂಡ ಎಲ್ಲವನ್ನು ಕೂಡ ವಿಧಿಸುವುದಕ್ಕೆ ಅವಕಾಶಗಳು ಇರ್ತದೆ. ಸೊ ಅದನ್ನು ನಾವು ಮಾಡ್ತೀವಿ. ಈಗ ಯಾರಾದರೂ